ಮನೆಗಳನ್ನು ನಿರ್ಮಾಣ ಮಾಡುತ್ತೇವೆ ಎಂದು ಸರ್ಕಾರದ ಜನಪ್ರತಿನಿಧಿಗಳು ವೇದಿಕೆ ಮೇಲೆ ಹೇಳುತ್ತಾರೆ. ಆದರೆ ಸರ್ಕಾರದ ಯೋಜನೆಗಳನ್ನು ಜಾತಿ ಧರ್ಮದಲ್ಲಿ ತರುವ ಮೂಲಕವಾಗಿ ಸದೃಢ ಸಮಾಜಕ್ಕೆ ಆಘಾತವನ್ನು ಉಂಟು ಮಾಡುತ್ತಿರುವುದು ನಿಜಕ್ಕೂ ಶೋಚನೀಯ ವಿಚಾರವೆಂದು ಪುಷ್ಪಗಿರಿ ಮಹಾಸಂಸ್ಥಾನದ ಪರಮ ಪೂಜ್ಯ ಶ್ರೀ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಬೇಸರ ವ್ಯಕ್ತಪಡಿಸಿದರು. ತಾಲೂಕಿನ ಹಳೇಬೀಡಿನ ಎಸ್ಜಿಆರ್ ಶಿಕ್ಷಣ ಸಂಸ್ಥೆಯಲ್ಲಿ ಅಖಿಲ ಭಾರತ ಮತ್ತು ಕದಳಿ ಮಹಿಳಾ ವೇದಿಕೆ ಇವರ ಸಹಯೋಗದೊಂದಿಗೆ ಕನ್ನಡದಲ್ಲಿ ವಚನಗಳ ಶ್ರೇಷ್ಠತೆ ಮತ್ತು ಚನ್ನಬಸವಣ್ಣನವರ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟನೆ ನಡೆಸಿ ಮಾತನಾಡಿದ ಅವರು, ವೇದಿಕೆ ಮೇಲೆ ಒಂದು ಜನರ ಮುಂದೆ ಹೇಳುವುದು ಸರ್ಕಾರದ ಜನಪ್ರತಿನಿಧಿಗಳ ಇತ್ತೀಚಿನ ಕಾಯಿಲೆಯಾಗಿದೆ. ನಡೆ ನುಡಿ ಶುದ್ಧತೆ ಇಲ್ಲದೆ ವರ್ತಿಸುತ್ತಿರುವುದು ನಿಜಕ್ಕೂ ಕಳವಳದ ಸಂಗತಿಯಾಗಿದೆ. 12ನೇ ಶತಮಾನದಲ್ಲಿ ಜನ್ಮ ತಾಳಿದ ಬಸವವಾದಿ ಶರಣರು ಸಮಾಜದಲ್ಲಿ ಅಡಗಿದ್ದ ಅಸಮಾನತೆ, ಕಂದಾಚಾರ, ಮೌಢ್ಯ, ಜಾತೀಯತಷ್ಟೇ ಧರ್ಮಾಂಧತೆಯನ್ನು ಖಂಡಿಸಿ ಸಮಾಜದ ನಿರ್ಮಾಣ ಮಾಡುವ ಜೊತೆಗೆ ಮಹಿಳಾ ಸ್ವಾತಂತ್ರ್ಯವನ್ನು ನೀಡುತ್ತಾರೆ. ಅವರ ಆದರ್ಶಗಳನ್ನು ಕನಿಷ್ಠವಾದರೂ ಅಳವಡಿಸಿಕೊಂಡರೆ ಮಾತ್ರ ಇಂತಹ ಜಯಂತಿಗಳು ಅರ್ಥಪೂರ್ಣವಾಗುತ್ತದೆ ಎಂದ ಅವರು, ಆಧುನಿಕತೆ ಹೆಚ್ಚಿದಂತೆ ಸಮಾಜದಲ್ಲಿ ತಂದೆ ತಾಯಿಗಳ ಬಗ್ಗೆ, ಗುರು ಹಿರಿಯರ ಬಗ್ಗೆ ಗೌರವ ತೀವ್ರ ಇಳಿಮುಖವಾಗುತ್ತಿದೆ. ಇದರಿಂದ ಅನಾಥಾಶ್ರಮಗಳ ಸಂಸ್ಕೃತಿ ಬೆಳೆಯುತ್ತಿದೆ ಮತ್ತು ಕಾಲೇಜು ಪಠ್ಯ ವಿಷಯಗಳಲ್ಲಿ ಕೇವಲ ಉದ್ಯೋಗಕ್ಕೆ ಮಾತ್ರ ಸೀಮಿತವಾಗದೆ ವಿದ್ಯಾರ್ಥಿಗಳಿಗೆ ಅಗತ್ಯವಾದ ಸಂಸ್ಕಾರವನ್ನು ಕಲಿಸಬೇಕಿದೆ. ಈ ನಿಟ್ಟಿನಲ್ಲಿ ಬೇಲೂರು ತಾಲೂಕು ಶರಣ ಸಾಹಿತ್ಯ ಪರಿಷತ್ತು ಅಧ್ಯಕ್ಷರಾದ ಹೆಬ್ಬಾಳು ಹಾಲಪ್ಪನವರು ಶರಣರ ವಿಚಾರಧಾರೆಗಳನ್ನು ಶಾಲಾ ಕಾಲೇಜುಗಳಲ್ಲೂ ನಡೆಸುತ್ತಿರುವ ಸಂಗತಿ ನಿಜಕ್ಕೂ ಸಂತೋಷ ತಂದಿದೆ. ಮುಂದಿನ ದಿನಗಳಲ್ಲಿ ಅವರು ಇನ್ನು ಹೆಚ್ಚಿನ ಕೆಲಸವನ್ನು ಮಾಡಲಿ ಎಂದು ಹಾರೈಸಿದರು. ಹಳೇಬೀಡು ಎಸ್ಜಿಆರ್ ಕಾಲೇಜು ಕಾರ್ಯದರ್ಶಿ ಸುರೇಶ್ ಮಾತನಾಡಿ, ಶಿಕ್ಷಣದಲ್ಲಿ ನಾವುಗಳು ಮಕ್ಕಳಿಗೆ ಸಂಸ್ಕಾರವನ್ನು ಬಿತ್ತಬೇಕೆಂಬ ಹಂಬಲದಿಂದ ಕಳೆದ ವರ್ಷದ ವಾರ್ಷಿಕೋತ್ಸವದಲ್ಲಿ ಜನಪದ ವೈಭವ ಎಂಬ ಕಾರ್ಯಕ್ರಮವನ್ನು ಮಾಡಿದ್ದು, ಈ ಬಾರಿ ವಚನ ವೈಭವದ ಮೂಲಕವಾಗಿ ಮಕ್ಕಳಿಗೆ ತಿಳುವಳಿಕೆ ಮೂಡಿಸಲಾಗುತ್ತದೆ ಎಂದರು. ವಿಶೇಷವಾಗಿ ಬೇಲೂರು ತಾಲೂಕು ಶರಣ ಸಾಹಿತ್ಯ ಪರಿಷತ್ತು ಅಧ್ಯಕ್ಷರಾದ ಹೆಬ್ಬಾಳು ಹಾಲಪ್ಪ ನಮ್ಮ ಶಾಲೆಯಲ್ಲಿ ಇಂಥ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದು ಅಪರೂಪವಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ತಾಲೂಕು ಶರಣ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಹೆಬ್ಬಾಳು ಹಾಲಪ್ಪ ಮಾತನಾಡಿ, 12ನೇ ಶತಮಾನದಲ್ಲಿ ಸಾವಿರಾರು ವಚನಗಳು ನಮಗೆ ಲಭ್ಯವಾಗಿಲ್ಲ. ಇಂದಿರುವಂತಹ ವಚನಗಳನ್ನು ಸಂರಕ್ಷಣೆ ಮಾಡುವಲ್ಲಿ ಚನ್ನಬಸವಣ್ಣನವರ ಪಾತ್ರದಲ್ಲಿ ಕಾರಣದಿಂದಲೇ ಅವರ ವಿಚಾರವನ್ನು ಇವಾಗ ಜನಾಂಗಕ್ಕೆ ತಿಳಿಸಬೇಕೆಂಬ ಹಿನ್ನೆಲೆಯಲ್ಲಿ ತನ್ನ ಬಸವಣ್ಣನವರ ಜಯಂತಿ ಮತ್ತು ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಕನ್ನಡದಲ್ಲಿ ವಚನಗಳ ಪ್ರಾಮುಖ್ಯತೆಯ ಬಗ್ಗೆ ಇಂದು ಸುದೀರ್ಘವಾದಂತಹ ಚರ್ಚೆ ನಡೆಸಲಾಗಿದೆ ಎಂದರು. ಅದಾದ ನಂತರ ಸಾಹಿತ್ಯಗಳು ಬಂದವು, ಅದಾದ ನಂತರ ಆಚರಣೆಗಳು ಬಂದವು. ಇವೆಲ್ಲವನ್ನು ಹುಡುಕುವಂತ ಹೊರಟಂಥ ಸಂದರ್ಭದಲ್ಲಿ ಬಸವಣ್ಣನವರು ಯಾವುದನ್ನು ಅಲ್ಲಗಳೆದೆ ಹಾಗೆ ಒಂದು ಸಿದ್ಧಾಂತವನ್ನು ಜಾರಿಗೆ ತಂದರು. ಅದುವೇ ದೈವೇ ಧರ್ಮದ ಮೂಲ ಅಂತೀವಿ. ಯಾವುದು ಮೂಲ ಅಂತಂದ್ರೆ ಉಪನಿಷತ್ತಲ್ಲ, ವೇದಗಳಲ್ಲ, ಇನ್ಯಾವುದು ಆಚರಣೆಗಳಲ್ಲ. ಮೊದಲು ಮನುಷ್ಯನಿಗೆ ಬೇಕಾಗಿರುವಂಥದ್ದು ಯಾವುದು? ಧ್ಯೇಯ, ಅದೇ ಮೂಲ ಅನ್ನುವಂಥದ್ದನ್ನು ಹೇಳಿದರು. ಆ ದೈವೇ ಧರ್ಮದ ಮೂಲದ ಸಿದ್ಧಾಂತ ಬಹುಶಃ ಹಿಂದಿರಲಿಲ್ಲ ಅಂತಲ್ಲ, ಇತ್ತು. ವೇದಗಳ ಕಾಲದಲ್ಲೂ ಇತ್ತು, ಉಪನಿಷತ್ ಕಾಲದಲ್ಲೂ ಇತ್ತು. ಕಾರ್ಯಕ್ರಮದಲ್ಲಿ ಹಾಸನ ಜಿಲ್ಲಾ ಕದಳಿ ಮಹಿಳಾ ವೇದಿಕೆ ಅಧ್ಯಕ್ಷೆ ತೀರ್ಥಕುಮಾರಿ, ಗೌರವಾಧ್ಯಕ್ಷ ಸಿಎಂ ನಿಂಗರಾಜ್, ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಪಾರ್ವತಯ್ಯ, ಜಿಲ್ಲಾ ಕೋಶ ಅಧ್ಯಕ್ಷ ರುದ್ರಸ್ವಾಮಿ, ಮುಖ್ಯ ಶಿಕ್ಷಕ ಸಿದ್ದೇಶ್, ಯುವ ಘಟಕದ ಅಧ್ಯಕ್ಷ ಆರ್ಎಸ್ ಮಹೇಶ್, ಹಳೇಬೀಡು ಹೋಬಳಿ ಘಟಕದ ಅಧ್ಯಕ್ಷ ವಿನುತಾ ಧನಂಜಯ್, ಉಪಾಧ್ಯಕ್ಷ ಗೀತಾ ಶಿವರಾಜ್, ಕದಳಿ ಮಹಿಳಾ ವೇದಿಕೆ ಅಧ್ಯಕ್ಷೆ ಶಶಿರೇಖಾ, ತಾಲೂಕು ಜನಪದ ಪರಿಷತ್ತು ಅಧ್ಯಕ್ಷ ವೈಎಸ್ ಸಿದ್ದೇಗೌಡ, ಪ್ರಧಾನ ಕಾರ್ಯದರ್ಶಿ ಧನಂಜಯ, ಸುರೇಶ್, ಮಮತಾ, ಅರವಿಂದ್ ಮತ್ತು ಅನಿತಾ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. ಗಣೇಶ್, ಟಿವಿ 46 ಮಲೆನಾಡು ನ್ಯೂಸ್, ಬೇಲೂರು.